ಮಾನ್ಯ ಅಧ್ಯಕ್ಷರೇ, ಇದಕ್ಕೆ 2009-10ರಿಂದ FRP ನಿಗದಿ ಮಾಡ್ತಾ ಇದ್ದಾರೆ. ಯಾರು ನಿಗದಿ ಮಾಡೋರು? ಕೇಂದ್ರ ಸರ್ಕಾರ. FRP ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತ. FRP ಅಂದರೆ ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್. ಇದು ನಿಗದಿ ಮಾಡೋರು ಕೇಂದ್ರ ಸರ್ಕಾರ. 9.5 ಇತ್ತು, ಆಮೇಲೆ 10 ಮಾಡಿದ್ರು, ಆಮೇಲೆ 10-25 ಮಾಡಿದ್ದಾರೆ. ಈಗ ಒಂಬತ್ತುವರೆ ಎಲ್ಲಿವರೆಗಿತ್ತು ಅಂತಂದ್ರೆ 17-18ವರೆಗೂ 9.5 ಇಳುವರಿ, 9.50 ಇಳುವರಿ ಇತ್ತು. ಆಮೇಲೆ 18-19ರಲ್ಲಿ 10 ಮಾಡಿದ್ರು, ಅದು 4 ವರ್ಷ ಇತ್ತು, 10 ಇಳುವರಿ. ಆಮೇಲೆ 22-23ರಿಂದ 10.25 ಮಾಡಿದ್ರು. ಈ ವರ್ಷ 25-26ರಲ್ಲಿ 1 ಟನ್ ಕಬ್ಬಿಗೆ 3,550 ರೂಪಾಯಿ. 3,550 ರೂಪಾಯಿ ಅಲ್ವಾ? 3,550 ರೂಪಾಯಿ. ಅದರಲ್ಲಿ ಕಟಿಂಗ್ ಚಾರ್ಜು, ಟ್ರಾನ್ಸ್ಪೋರ್ಟ್ ಸೇರ್ಕೊಂಡಿದೆ. H&T ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ಎರಡೂ ಸೇರ್ಕೊಂಡಿದೆ. ಅದು ಎಷ್ಟು ರೂಪಾಯಿ ಆಗುತ್ತಪ್ಪ ಅಂತಂದರೆ, ಹಾರ್ವೆಸ್ಟಿಂಗ್ ಅಂತಂದರೆ 800-900 ರೂಪಾಯಿ ಆಗುತ್ತೆ. ಅದ್ರ ಹೋದರೆ ಕಬ್ಬಿಗೆ ಬೆಲೆ ನಿಗದಿ ಎಷ್ಟು ಮಾಡ್ತಾರೆ ಅಂತಂದರೆ 2,700 ರೂಪಾಯಿ. ಅದಕ್ಕೆ ರೈತರೆಲ್ಲ ಆಕ್ರೋಶ ಆಗುತ್ತೆ. 3,550 ರೂಪಾಯಿನಲ್ಲಿ H&T ಕಳೆದ್ರೆ ಉಳಿಕೆ ಬರ್ತಕ್ಕಂಥದ್ದು 2,700 ರೂಪಾಯಿ, 7,750 ರೂಪಾಯಿ. ಅದಕ್ಕೆ ರೈತರೆಲ್ಲ ಎಲ್ಲ ಕಡೆ ಮಾಡಿದ್ರು. ಆಮೇಲೆ ನಾನು ಬೆಳಗಾವಿ DC ಹೇಳಿದ್ದೆ. ಬೆಳಗಾವಿ DC ಇವರು ಕೂಡ ಮೀಟಿಂಗ್ ಮಾಡಿ ಹೋಗಿದ್ರು. ಪಾಪ ಶಿವಾನಂದ ಅವರು ಕೂಡ ಹೋಗಿದ್ರು. ಅವರು ಕೇಳಲಿಲ್ಲ. HK ಪಾಟೀಲ್ರು ಹೋಗಿದ್ರು, ಇವರು ಹೋಗಿದ್ರು, ನಾನು ಕೂಡ ಮೀಟಿಂಗ್ ಮಾಡಿದೆ. ಆಮೇಲೆ 10.25 ಇರ್ತಕ್ಕಂಥ ಇಳುವರಿ ಇರ್ತಕ್ಕಂಥ ಕಬ್ಬಿಗೆ 3,200 ರೂಪಾಯಿ ಅಂತ ಮಾಡಿದ್ರು, ಮೈನಸ್ H&T. ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ. ಆಮೇಲೆ 11.25 ಇರ್ತಕ್ಕಂಥವ್ರಿಗೆ ಜಾಸ್ತಿ ಮಾಡಬೇಕು ಅಂತ ಇದು ಮಾಡಿದ್ರು. ಆಮೇಲೆ ನಾನು ಮೀಟಿಂಗ್ ಮಾಡಿ, ಕಬ್ಬು ಬೆಳೆಗಾರರ ಜೊತೆ ಮೀಟಿಂಗ್ ಮಾಡಿ, ಶುಗರ್ ಫ್ಯಾಕ್ಟ್ರಿಯವ್ರ ಜೊತೆ ಮೀಟಿಂಗ್ ಮಾಡಿ, ಇಡೀ ದಿನ ಮೀಟಿಂಗ್ ಮಾಡಿದೆ. ಇಡೀ ದಿನ ಮೀಟಿಂಗ್ ಮಾಡಿ 50 ರೂಪಾಯಿನ ಶುಗರ್ ಫ್ಯಾಕ್ಟ್ರಿಯವರಿಂದ ಕೊಡಬೇಕು, 50 ರೂಪಾಯಿ ಸರ್ಕಾರದಿಂದ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ 3,300 ರೂಪಾಯಿ 3,300 ರೂಪಾಯಿ ತೀರ್ಮಾನ ಮಾಡಿದ್ಮೇಲೆ ಅವರು ಚಳುವಳಿಯನ್ನು ವಾಪಸ್ ತಗೊಂಡು ಚಳುವಳಿಯನ್ನು ವಾಪಸ್ ತಗೊಂಡ್ರು. ಇವರು ಬೆಂಕಿ ಉರಿತದಲ್ಲ, ಅದಕ್ಕೆ ತುಪ್ಪ ಹಾಕ್ದವ್ರು ಯಾರು? ಬಿಜೆಪಿಯವರು. ಯಾರು? ನಿಮ್ಮ ವಿಜಯೇಂದ್ರ ಇಲ್ಲ ಇಲ್ಲಿ, ಅಧ್ಯಕ್ಷರು. ಯಾರು ಅಲ್ಲಿ ಹೋಗಿ ಮಲಗಕ್ಕೆ ಹೋಗಿದ್ದವರು? ಯಾರು? ಏನು ಬೆಂಬಲ ಮಾಡೋದು? ನೀವು ಅದೇ ಅಲ್ಲಿ ಹೋಗಿ ಮಲಗಬೇಕಾಗಿತ್ತು, ಪ್ರಧಾನಮಂತ್ರಿಗಳ ಮನೆ ಹತ್ರ ಹೋಗಿ ಮಲಗಬೇಕಾಗಿತ್ತು. FRP ನಿಗದಿ ಮಾಡಿದಾರಲ್ಲ, ಅಲ್ಲಿ ಹೋಗಿ ನಿಗದಿ ಮಾಡಬೇಕಾಗಿತ್ತು, ಅಲ್ಲಿ ಮಲಗಬೇಕಾಗಿತ್ತು.
ಆಯ್ತಾ ಮಾನ್ಯ ಅಧ್ಯಕ್ಷರೇ, FRP ನಿಗದಿ ಮಾಡೋರು ಕೇಂದ್ರ ಸರ್ಕಾರದವರು. ಆಮೇಲೆ ಸರ್ ಒಂದೇ ನಿಮಿಷ. ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ FRP ಅನ್ನು ರಿವೈಸ್ ಮಾಡುವ ಅಧಿಕಾರವನ್ನು ರಾಜ್ಯ ಸರ್ಕಾರ ಕೊಟ್ಟಾರೆ. ಜಗದೀಶ್ ಶೆಟ್ಟರ್ ನನಗಿದ್ದ ಮಾಹಿತಿ ನಮ್ಮಲ್ಲಿಲ್ಲ. ಜಗದೀಶ್ ಶೆಟ್ಟರ್ ಅದೇ ಬೆಲೆ ಮೇಲೆ ಅವಲಂಬಿತರಾಗಿತ್ತು. ಕೇಂದ್ರ ಸರ್ಕಾರದವರು ನಿಗದಿ FRP ಏನಿದೆ ಅಲ್ಲ, ಕೇಂದ್ರ ಸರ್ಕಾರ ನಿಗದಿ ಮಾಡ್ತದೆ. ಮುಖ್ಯಮಂತ್ರಿ ಇದ್ದಾಗ ಮಾಡಲ್ಲ. ಹೆಚ್ಚಿಗೆ ಮಾಡುವಂತ ಅಧಿಕಾರವನ್ನ ರಾಜ್ಯ ಸರ್ಕಾರ ಕೊಟ್ಟದ್ದಂತ ಆದೇಶ ಇದೆ. ಅಧ್ಯಕ್ಷರೇ, ಈಗ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ನಾನು ಅವ್ರಿಗೆ ಅನುಕೂಲ ಆಗಂತದ್ದು ಹೇಳ್ತೀನಿ. ಈಗ ಕೇಂದ್ರ ಸರ್ಕಾರ ಏನು FRP ರೇಟ್ ಫಿಕ್ಸ್ ಮಾಡಿದೆಯಲ್ಲ 3,550, ಅದೇ ರೀತಿ ಸಕ್ಕರೆಗೂ ಸಹ ಕನಿಷ್ಠ 4,500 ರೂಪಾಯಿ ಮಾಡುವುದು ಅವ್ರದ್ದು ಜವಾಬ್ದಾರಿ ಇದೆ ಕೇಂದ್ರದ್ದು. ಅದನ್ನು ಘೋಷಣೆ ಮಾಡಿಲ್ಲ, ಕೇವಲ ರೈತರಿಗೆ ಕೊಡೋದಾಯ್ತು. ಸಕ್ಕರೆಗೂ ಒಂದು ಅದೇ ಅಧ್ಯಕ್ಷ ಅವ್ರಿಗೆ ಸಹಾಯ ಕೇಳಕ್ಕೆ ಸಕ್ಕರೆ ಯೋಗ್ಯ ರೇಟ್ ಕೊಟ್ಟಾಗ ಸಕ್ಕರೆ ಕಾರ್ಖಾನೆಗಳು ಉಳಿಲಿಕ್ಕೆ ಸಾಧ್ಯ ಇದೆ. ಬರೇ ಒಂದ್ ಸೈಡ್ ಯಾರು ಇಲ್ಲ, ಟೊಳ್ಳು ಕೊಡಬಾರ್ದು.